ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ವಿಡಿಯೋ ಮಾಡಿ ತುಂಬ ದಿನಗಳೇ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸ್ವಲ್ಪ ಬೇಜಾರಾಗಿತ್ತು. ಸೊ ಅದಕ್ಕೋಸ್ಕರನೇ ವೀಡಿಯೋಸ್ ಮಾಡ್ತಿರಲಿಲ್ಲ. ಮನಸ್ಸು ಒಂದು ರೀತಿ ಯಾವ ರೀತಿ ಅನಿಸ್ಬಿಟ್ಟಿತ್ತು ಅಂತಂದರೆ, ಇನ್ಮೇಲೆ ರಕ್ಷಿತಾ ಶೆಟ್ಟಿ ವೀಡಿಯೋಸ್ ನಾನು ಮಾಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿಬಿಡ್ಬೇಕು, ಆ ರೀತಿ ಅನಿಸ್ಬಿಟ್ಟಿತ್ತು. ಲೈಕ್ ಕೆಲವೊಂದಿಷ್ಟು ಜನ ಬಂದು ಕಮೆಂಟ್ಸ್ಗಳನ್ನು ಹಾಕ್ತಿರ್ತೀರ ನನ್ನ ಯೂಟ್ಯೂಬ್ ಚಾನಲಲ್ಲಿ. ನಾನು ರಕ್ಷಿತಾ ಶೆಟ್ಟಿ ಬಗ್ಗೆ ಏನಾದರೂ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಅಂದರೆ ಒಂದಷ್ಟು ಜನ ಬಂದು ಕಮೆಂಟ್ಗಳನ್ನು ಹಾಕ್ತಿರ್ತೀರ. ಲೈಕ್ ಅದು ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ, ನಾನು ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನೆಗೆಟಿವ್ ಕಮೆಂಟ್ಸ್ಗಳಿಗೆ. ಐ ಜಸ್ಟ್ ಫೋಕಸ್ ಆನ್ ಪಾಸಿಟಿವ್ ಕಮೆಂಟ್ಸ್ ಅಷ್ಟೇ. ಪಾಸಿಟಿವ್ ಕಮೆಂಟ್ಸ್ ಮೇಲೆ ಫೋಕಸ್ ಮಾಡಿಕೊಂಡು ಅದರಲ್ಲಿ ನಾನು ಏನು ವರ್ಕ್ ಮಾಡ್ಬೋದು ಅಂತ ಹೇಳಿ ನಾನು ಆ ರೀತಿ ನನ್ನನ್ನು ನಾನೇ ಟ್ರೈನ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡಿ ಹಾಕೋದಕ್ಕೆ ನಾನು ಟ್ರೈ ಮಾಡ್ತಿರ್ತೀನಿ. ಆ್ಯಂಡ್ ರಕ್ಷಿತಾ ಶೆಟ್ಟಿ ವ್ಯಕ್ತಿತ್ವ ನಮಗೆ ಪರ್ಸ್ನಲಾಗಿ ಇಷ್ಟ ಆಗಿದ್ದರಿಂದನೇ ನಾನು ಅವಳಿಗೆ ಸಪೋರ್ಟ್ ಮಾಡ್ತಿದ್ದಿದ್ದು. ಸೊ ಸಾಕಷ್ಟು ಜನ ಬಂದು ಪಿ ಆರ್ ಕೆಲಸ ಅಂತ ಹೇಳಿದ್ರೂ ಸಹ ನಾನು ತಲೆ ಕೆಡಿಸ್ಕೊತಿರ್ಲಿಲ್ಲ. ಯಾಕಂದರೆ ನನಗೆ ಪರ್ಸ್ನಲಾಗಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ವಿನ್ ಆಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡಿದೆ. ಅವಳ ವ್ಯಕ್ತಿತ್ವಕ್ಕೆ, ಅವಳ ಏಜ್ಗೆ ಅವಳು ತೊಗೊತಿದ್ದಂತಹ ನಿರ್ಧಾರಗಳು ನನಗೆ ತುಂಬಾ ಇಂಪ್ರೆಸಿವ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ನನ್ನ ಪ್ರಕಾರ ವಿನ್ ಆಗಬೇಕು ಅಂತ ಹೇಳಿನೇ ನಾನು ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ನಿಂತಿದ್ದು. ಬಟ್ ಸಾಕಷ್ಟು ಜನ ಬಂದು ರಕ್ಷಿತಾ ಶೆಟ್ಟಿಗೆ ಬಕೆಟ್ ಹಿಡಿತಿದ್ದೀರಾ, ರಕ್ಷಿತಾ ಶೆಟ್ಟಿಗೆ ಪಿ ಆರ್ ಕೆಲಸ ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಾನೆ ಇರ್ತಿದ್ರಿ. ಸೊ ನಾನು ಅದನ್ನು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಲೈಕ್ ರಕ್ಷಿತಾ ಶೆಟ್ಟಿ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದಾಗ ಅದಕ್ಕೆ ಪಾಸಿಟಿವ್ ಕಮೆಂಟ್ಸ್ಗಳು ಬರುತ್ತೆ, ನೆಗೆಟಿವ್ ಕಮೆಂಟ್ಸ್ಗಳು ಬರುತ್ತೆ. ಸೊ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಬಾರ್ದು ಅಂತ ಹೇಳಿ ನನ್ನ ಸಪೋರ್ಟ್ ನಾನು ಮುಂದುವರ್ಸ್ಕೊಂಡು ಹೋಗ್ತಿದ್ದೆ. ಹೋಗ್ತಾ ಹೇಗಾಗೋಯ್ತು ಅಂತಂದರೆ, ರಕ್ಷಿತಾ ಶೆಟ್ಟಿ ಏನು ಮಾಡಿದ್ರು ನನ್ನ ಅಕೌಂಟಲ್ಲಿ ನಾನು ಪೋಸ್ಟ್ ಮಾಡಬೇಕು ಅಂತ ಹೇಳಿ ನನಗೆ ಅನಿಸ್ತಿತ್ತು. ಅವಳಿಗೆ ನಾನು ಸಪೋರ್ಟ್ ಮಾಡಬೇಕು. ಯಾಕಂದರೆ ರಕ್ಷಿತಾ ಶೆಟ್ಟಿನ ನೋಡೋದಕ್ಕೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಿರ್ತಾರೆ. ಅವ್ರ ಬಗ್ಗೆ ನಾವು ಏನು ಪಾಸಿಟಿವ್ ಆಗಿ ಹೇಳ್ತೀವಿ ಅಂತ ತಿಳ್ಕೊಳ್ಳೋದಕ್ಕೂ ಸಹ ಸಾಕಷ್ಟು ಜನ ಫ್ಯಾನ್ಸ್ಗಳು ವೆಯ್ಟ್ ಮಾಡ್ತಿರ್ತಾರೆ ಅಂತ ಗೊತ್ತಾದಾಗ ಆಫ್ಕೋರ್ಸ್ ನಾನು ರಕ್ಷಿತಾ ಶೆಟ್ಟಿ ಬಗ್ಗೆ ವೀಡಿಯೋಸ್ಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ವೀಡಿಯೋಸ್ನ ಮಾಡ್ಕೊಂಡು ಹೋಗ್ತಿದ್ದೀನಿ. ಬಟ್ ಯೂಟ್ಯೂಬಲ್ಲಿ ನೀವೇನೋ ಒಂದು ಕಮೆಂಟನ್ನು ಹಾಕ್ತೀರಾ, ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ. ರಕ್ಷಿತಾ ಶೆಟ್ಟಿ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕಿದಾಗ ಯೂಟ್ಯೂಬಲ್ಲಿ ಏನೋ ಕಮೆಂಟ್ಸ್ಗಳನ್ನು ಹಾಕ್ತೀರಾ, ಓಕೆ ಫೈನ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಾನು ರಕ್ಷಿತಾ ಶೆಟ್ಟಿ ಬಗ್ಗೆ ಯಾವುದೇ ವೀಡಿಯೋಸ್ಗಳನ್ನೂ ನಾನು ಮಾಡಿ ಹಾಕಿಲ್ಲ. ಯಾಕಂದರೆ ನನಗೆ ರಕ್ಷಿತಾ ಶೆಟ್ಟಿ ಬಗ್ಗೆ ವೀಡಿಯೋಸ್ಗಳು ಮಾಡಿ ಹಾಕಿದ್ರೆ ಅಲ್ಲಿ ನನಗೆ ರೀಚ್ ಅನ್ನೋದು ಸಿಗೋದಿಲ್ಲ. ಇವಾಗ ನೀವು ಕೇಳ್ಬೋದು, ರೀಚ್ ಸಿಗುತ್ತೆ ಅಂತ ಹೇಳಿನೇ ನೀವು ಕಂಟೆಂಟ್ ಮಾಡ್ತಿದ್ದೀರಾ ಯೂಟ್ಯೂಬಲ್ಲಿ ಅಂತ ಹೇಳಿ ಕೇಳ್ಬೋದು. ಅಫ್ಕೋರ್ಸ್ ರೀಚ್ ಸಿಗುತ್ತೆ ಅಂತ ಹೇಳಿನೇ ಕಂಟೆಂಟ್ ಮಾಡ್ತಿರೋದು. ನಾನು ರಕ್ಷಿತಾ ಶೆಟ್ಟಿ ಬಗ್ಗೆ ವಿಡಿಯೋ ಮಾಡಿ ಹಾಕಿದಾಗ ಒಂದು 4 ಜನ ನೋಡಿ ಅವರು ರಕ್ಷಿತಾ ಶೆಟ್ಟಿ ವ್ಯಕ್ತಿತ್ವನ ಇಷ್ಟಪಡೋಕ್ಕೆ ಶುರು ಮಾಡಿದ್ದಾರೆ ಅಂತಂದಾಗಲೇ ತಾನೇ ನಾನು ಮಾಡ್ತಿರುವಂತಹ ಕಂಟೆಂಟ್ಗೆ ಒಂದು ಸಾರ್ಥಕತೆ ಅನ್ನೋದು ಸಿಗೋದು. ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ 1 ವ್ಯೂ 2 ವ್ಯೂ 3 ವ್ಯೂಸ್ ಬಂತು ಅಂತಂದರೆ ನಾನು ರಕ್ಷಿತಾ ಶೆಟ್ಟಿ ಬಗ್ಗೆ ಕೂತ್ಕೊಂಡು ಬಾಯ್ ಬಡ್ಕೊಂಡು ನಾನು ಏನು ಮಾಡಲಿ? ಸೊ ನನ್ನ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಂಟೆಂಟ್ ಇರೋದು ಇನ್ಸ್ಟಾಗ್ರಾಮಲ್ಲಿ. ಕಂಪ್ಲೀಟಾಗಿ ಡಿಫ್ರೆಂಟ್ ಕಂಟೆಂಟ್ ಇದ್ದರೂ ಕೂಡ ಯೂಟ್ಯೂಬಲ್ಲಿ ನೋಡಿರುವಂತಹ ವೀಡಿಯೋಸ್ನ ತಲೆನಲ್ಲಿ ಇಟ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಬಂದು ನನ್ನ ವೀಡಿಯೋಸ್ಗಳಿಗೆ ಒಬ್ಬ ವ್ಯಕ್ತಿ ಕಮೆಂಟನ್ನು ಹಾಕ್ತಿದ್ದಾರೆ. ಲೈಕ್ ನನ್ನ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸು ನಾನು ಮಾಡ್ತಿರೋದು ವಿಶ್ ಲಿಂಕ್ ಅಂತ ಎಲ್ಲರೂ ಸಹ ಇವಾಗ ಯೂಸ್ ಮಾಡ್ತಾರೆ. ಹೌಸ್ ವೈಫ್ಗಳು ಯಾರ್ಯಾರು ಮನೆಯಲ್ಲೇ ಕೂತ್ಕೊಂಡು ಸ್ವಲ್ಪ ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಹೊರಗಡೆ ಹೋಗಿ ದುಡಿಯೋ ಫೆಸಿಲಿಟೀಸ್ ಇಲ್ಲದಾಗ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಅಂತಂದಾಗ ಅವ್ರಿಗಿರುವಂಥ ಒಂದು ಮೊದಲ ಒಂದು ಪ್ಲ್ಯಾಟ್ಫಾರ್ಮ್ ಅಂತಂದರೆ, ಒಂದು ಕೊನೆ ಆಪ್ಷನ್ ಅಂತಲೇ ಹೇಳ್ಬೋದು. ಜಸ್ಟ್ ಫಸ್ಟ್ ಆ್ಯಂಡ್ ಲಾಸ್ಟ್ ಆಪ್ಷನ್ ಅಂದ್ರೇ ಅದು ಯೂಟ್ಯೂಬು ಅಥವಾ ಸೋಷಿಯಲ್ ಮೀಡಿಯಾ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಆಗಿರ್ಬೋದು. ಅವ್ರು ಕ್ಲಿಕ್ ಆದರು ಅಂತಂದರೆ ಲೈಕ್ ಅವ್ರಿಗೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದ ಅರ್ನಿಂಗ್ಸ್ ಅನ್ನೋದು ಶುರು ಆಗುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ನೀವು ಅರ್ನಿಂಗ್ಸ್ ಬರಬೇಕು ಅಂತಂದರೆ ನಿಮಗೆ ವ್ಯೂಸ್ಗಳು ಚೆನ್ನಾಗಿರಬೇಕು, ಸಬ್ಸ್ಕ್ರೈಬರ್ಸು ಆಗಿರಬೇಕು, ನಿಮ್ಮ ವ್ಯೂಸ್ ತುಂಬಾ ಚೆನ್ನಾಗಿರಬೇಕು. ಸೊ ನನ್ನ ವ್ಯೂಸ್ ತುಂಬ ಚೆನ್ನಾಗಿ ಹೋಗ್ತಿತ್ತು ಇನ್ಸ್ಟಾಗ್ರಾಮಲ್ಲಿ. ನಾನು ಬಿಗ್ ಬಾಸ್ ಬಗ್ಗೆ ಕಂಟೆಂಟ್ಗಳು ಹಾಕ್ತಿರ್ಲಿಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್ ಕಂಟೆಂಟು. ನಾನು ಲೈಕ್ ಇನ್ಸ್ಟಾಗ್ರಾಮಲ್ಲಿ ನಾನು ಮಾಡ್ತಿರೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಕಂಟೆಂಟು. ಅದು ರೀಚ್ ಚೆನ್ನಾಗಿ ಹೋಗ್ತಿತ್ತು. ಸೊ ರೀಚ್ ಚೆನ್ನಾಗಿ ಹೋಗ್ತಿದೆಯಲ್ಲ, ಆಲ್ಮೋಸ್ಟ್ ಒಂದು 4 CR ಅಂದರೆ 4 crore ವ್ಯೂಸ್ ಇತ್ತು ನನಗೆ. ಒಂದು 10 crore ವ್ಯೂಸ್ ಇನ್ನೇನೊಂದು 2-3 ವೀಡಿಯೋಸು ಅದೇ ಥರ ಹಿಟ್ಟಾಯಿತು ಅಂತಂದಿದ್ರೆ ಆಲ್ಮೋಸ್ಟ್ ಒಂದು 10 CR ರೀಚ್ ಆಗುವಂತಹ ಚಾನ್ಸಸ್ ಕೂಡ ಇತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ನನ್ನ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಈ ರೀತಿ ಕಾಣಿಸ್ತಿದೆ. ಸೊ ಯಾರಾದರೂ ಪ್ರಮೋಷನ್ಸ್ ಬೇಕಾದ್ರೆ ನನ್ನೇ ಕಾಂಟ್ಯಾಕ್ಟ್ ಮಾಡಿ, ಐ ಆಮ್ ರೆಡಿ ಟು ಕೊಲ್ಯಾಬ್ ವಿತ್ ಯು ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅಲ್ಲೂ ಒಂದು ಈ ವ್ಯಕ್ತಿ ನಾನು ಯೂಟ್ಯೂಬಲ್ಲಿ ಮಾಡಿರುವಂತಹ ವೀಡಿಯೋಸ್ ಬಗ್ಗೆ ಕಮೆಂಟ್ಗಳನ್ನು ಮಾಡ್ತಿದ್ದಾರೆ. ಇವರು ರಕ್ಷಿತಾ ಶೆಟ್ಟಿ PR, ರಕ್ಷಿತಾ ಶೆಟ್ಟಿಗೆ ಬಕೆಟ್ ಹಿಡಿತಾರೆ, ಇವರು ರಕ್ಷಿತಾ ಶೆಟ್ಟಿಗೆ ಬಕೆಟ್ ಹಿಡಿದು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಅವ್ರ ಬಗ್ಗೆ ಕಂಟೆಂಟ್ಗಳನ್ನು ಮಾಡಿ ಹಾಕ್ತಿದ್ರು ಅಂತ ಹೇಳಿದ್ದಾರೆ. ಆ್ಯಂಡ್ ಅವ್ರು ಮಾತಾಡಿರುವಂತಹ ವರ್ಡ್ಸ್ಗಳು ಕೂಡ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ.
ಲೈಕ್ ಯಾವ ರೀತಿ ಮಾತಾಡಿದ್ದಾರೆ ಅಂತಂದರೆ ಇವಳು ಅಂತ ಅಂದ್ಕೊಂಡೇ ಮಾತಾಡಿದ್ದಾರೆ. ಲೈಕ್ ಮಾಡಿರುವಂತಹ ಕಮೆಂಟಲ್ಲೆಲ್ಲ ಇವಳು ರಕ್ಷಿತಾ ಶೆಟ್ಟಿ PR, ಇವಳು ದುಡ್ಡಿಸ್ಕೊತಾಳೆ ಅಂತ ಹೇಳಿನೇ ಕಮೆಂಟ್ ಹಾಕಿದ್ದಾರೆ. ಆ್ಯಂಡ್ ನಾನು ಅದಕ್ಕೆ ಲೈಕ್ ತುಂಬಾ ಸಾಫ್ಟಾಗಿ ರಿಪ್ಲೈ ಮಾಡಿದೆ. ಬ್ರದರ್, ನೀವು ನನ್ನ ಯೂಟ್ಯೂಬ್ ವೀಡಿಯೋಸ್ ನೋಡಿದ್ದೀರಾ ಅಂತ ಗೊತ್ತಾಗ್ತಿದೆ, ಬಟ್ ನಾನು ಅಲ್ಲಿ ಮಾಡಿರುವಂತಹ ಕಂಟೆಂಟೇ ಬೇರೆ, ಇಲ್ಲಿ ಮಾಡಿರುವಂತಹ ಕಂಟೆಂಟೇ ಬೇರೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಯಾರ ಹತ್ರನೂ ದುಡ್ಡು ಇಸ್ಕೊಂಡು ಮಾಡಿಲ್ಲ. ನನಗೆ ಸೀಸನ್ 11 ಭವ್ಯ ಗೌಡ ಅವರು ಇಷ್ಟ ಆಗಿದ್ದರು, ಸೊ ಅವಾಗ ಅವ್ರಿಗೆ ಸಪೋರ್ಟ್ ಮಾಡಿದ್ದೆ. ಈ ಸೀಸನಲ್ಲಿ ನನಗೆ ರಕ್ಷಿತಾ ಶೆಟ್ಟಿ ಅವರು ಇಷ್ಟ ಆದರು, ಸೊ ಇವಾಗ ರಕ್ಷಿತಾ ಶೆಟ್ಟಿಗೆ ನಾನು ಸಪೋರ್ಟ್ ಮಾಡಿದ್ದೀನಿ. ಯಾರ ಹತ್ರನೂ ದುಡ್ಡು ಇಸ್ಕೊಂಡು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ತುಂಬ ಸಾಫ್ಟಾಗಿ ನಾನು ರಿಪ್ಲೈಯನ್ನು ಕೊಟ್ಟೆ. ಆದರೂ ಕೂಡ ಅವರು ಅದನ್ನು ನಂಬೋದಕ್ಕೆ ರೆಡಿ ಇಲ್ಲ. ಆ್ಯಂಡ್ ಭವ್ಯ ಗೌಡ ಅವ್ರ ಬಗ್ಗೆ ನಾನು ವೀಡಿಯೋಸ್ ಮಾಡಬೇಕಾದ್ರೆ ನನಗೆ ಅವರು ಆಡ್ತಿದ್ದಂತಹ ರೀತಿ ತುಂಬಾ ಇಷ್ಟ ಆಗ್ತಿತ್ತು. ಒಂದು ಹುಡುಗನ ರೇಂಜ್ಗೆ ನಿಂತ್ಕೊಂಡು ಟಾಸ್ಕ್ಗಳನ್ನು ಮಾಡ್ತಿದ್ರು. ಎಸ್, ಅಫ್ಕೋರ್ಸ್ ಮೋಕ್ಷಿತಾ ಅವರು ಕೂಡ ತುಂಬ ಚೆನ್ನಾಗಿ ಆಡ್ತಿದ್ರು. ಮೋಕ್ಷಿತಾ ಅವ್ರ ಬಗ್ಗೆ ಕಂಟೆಂಟ್ ಮಾಡೋದಕ್ಕೆ ನಿಮ್ಗೆ ಆಗಿಲ್ವಾ ಅಂತ ಅವರ ಫ್ಯಾನ್ಸ್ಗಳು ಸಹ ಕೇಳ್ಬೋದು. ಮೋಕ್ಷಿತಾ ಅವರು ಎಲ್ಲ ರೀತಿಯಿಂದನೂ ಬಿಗ್ ಬಾಸ್ ಮನೆಗೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದಂತಹ ಕಂಟೆಸ್ಟೆಂಟೆ. ಬಟ್ ಆದರೂ ಕೂಡ ನನಗೆ ಒಂದು ಸ್ಟೆಪ್ ಭವ್ಯ ಗೌಡ ಅವ್ರು ಏನಕ್ಕೆ ಇಷ್ಟ ಆದರು ಅಂತಂದರೆ ಟಾಸ್ಕ್. ಭವ್ಯ ಗೌಡ ಅವರು ಮೋಕ್ಷಿತಾ ಅವ್ರಿಗೆ ಕಂಪೇರ್ ಮಾಡಿದ್ರೆ ಟಾಸ್ಕಲ್ಲಿ ಒಂದು ಕೈ ಮೇಲೆ ಇದ್ದರು. ಸೊ ಅದಕ್ಕೋಸ್ಕರ ನನಗೆ ಭವ್ಯ ಗೌಡ ಅವ್ರು ತುಂಬಾ ಇಷ್ಟ ಆಗ್ತಿದ್ರು. ತುಂಬ ಟಫ್ ಕಂಟೆಸ್ಟೆಂಟ್ ಆಗಿದ್ರು ಅಲ್ವಾ. ಸೊ ಒಂದು ಹುಡುಗನ ರೇಂಜ್ಗೆ ಟಾಸ್ಕ್ಗಳನ್ನು ಆಡ್ತಾರೆ ಅಂತ ಹೇಳಿ ನನಗೆ ಭವ್ಯ ಗೌಡ ಅವರು ತುಂಬ ಇಷ್ಟ ಆಗಿದ್ರು. ಆ್ಯಂಡ್ ಬೇಸಿಕಲಿ ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ಒಂದು ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ಲೈಕ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲದರಲ್ಲೂ ಹುಡುಗರ ರೇಂಜ್ಗೆ ಆಡಬೇಕು ಅನ್ನುವಂಥ ವ್ಯಕ್ತಿನೇ ನಾನು ಕೂಡ. ಹೆಣ್ಣುಮಕ್ಕಳು ಅಂದರೆ ಭಯ ಪಟ್ಕೊಂಡಿರಬಾರ್ದು, ಒಂದು ಪರ್ಚ್ಕೊಂತೋ ಹುಡುಗರ ರೇಂಜ್ಗೆ ಕಾಂಪಿಟೇಷನ್ ಕೊಡಬೇಕು ಅನ್ನುವಂಥ ವ್ಯಕ್ತಿನೇ ನಾನು. ಸೊ ಆ ರೀತಿ ಭವ್ಯ ಗೌಡ ಅವ್ರು ಆಡ್ತಿದ್ರಿಂದ ನನಗೆ ಭವ್ಯ ಗೌಡ ಅವ್ರು ಇಷ್ಟ ಆಗ್ತಿದ್ರು. ಇದನ್ನು ನಾನು ಅಲ್ಲಿ ಬಿಡಿಸಿ ಹೇಳಿದ್ರೆ ಆ ವ್ಯಕ್ತಿ, ನೀವು ಭವ್ಯ ಗೌಡ ಅವ್ರ ಹತ್ರನೂ ದುಡ್ಡು ಇಸ್ಕೊಂಡಿದ್ದೀರಾ, ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಹತ್ರನೂ ದುಡ್ಡು ಇಸ್ಕೊಂಡಿದ್ದೀರಾ, ಅದಕ್ಕೆ ಇವರಿಬ್ಬರಿಗೆ PR ಕೆಲಸ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಸೊ ಅಷ್ಟೆಲ್ಲ ಹೇಳಿದ್ರೂ ಸಹ ಅರ್ಥ ಆಗ್ತಿಲ್ವಲ್ಲ. ಆ್ಯಂಡ್ ನಾನು ಸಾಕಷ್ಟು ಯೂಟ್ಯೂಬ್ ವೀಡಿಯೋಸಲ್ಲೂ ಸಹ ನಾನು ಹೇಳಿದ್ದೀನಿ ಏನಂತ ಅಂದರೆ, ನನಗೆ ಬರ್ತಿರುವಂಥ ವ್ಯೂಸ್ನ ಚೆಕ್ ಮಾಡಿ. 1,000, 2,000 ಇಷ್ಟೇ ವ್ಯೂಸ್ಗಳು ಬರ್ತಿರೋದು. ನನಗೇನು 20,000, 30,000, 40,000, 1,00,000 ವ್ಯೂಸ್ಗಳು ಯಾವ ವೀಡಿಯೋಸ್ಗೂ ಬರ್ತಿಲ್ಲ. 1,000, 2,000 ವ್ಯೂಸ್ಗಳು ಇಷ್ಟೇ ಬರ್ತಿರೋದು. ರಕ್ಷಿತಾ ಶೆಟ್ಟಿಗೆ ನನ್ನನ್ನು PR ತೊಗೊಳ್ಳುವಂಥ ಅವಶ್ಯಕತೆ ಆದರೂ ಇದೆಯಾ? ಅವ್ರ ವ್ಯೂಸ್ ಎಷ್ಟಿದೆ ಚೆಕ್ ಮಾಡಿ. ಅವ್ರಿಗೆ ಅವರೇ PR ಕೆಲಸ ಮಾಡ್ಕೊಂಬಿಡ್ಬೋದು, ಅಷ್ಟು ಆ ರೇಂಜ್ಗೆ ವ್ಯೂಸ್ಗಳು ಬರ್ತಿದೆ. ಇನ್ನು ನನ್ನನ್ನು PR ಇಟ್ಕೊಂಡು ಏನು ಮಾಡ್ತಾರೆ ಅವರು? ಆ್ಯಂಡ್ ಇನ್ನು ಓಕೆ ಫೈನ್, ಬಿಗ್ ಬಾಸಲ್ಲಿ ಇರಬೇಕಾದ್ರೆ PR ಕೆಲಸ ಮಾಡಿದ್ರು ಅನ್ನೋದ್ರಲ್ಲಿ ಒಂದು ಅರ್ಥ ಇದೆ. ರಕ್ಷಿತಾ ಶೆಟ್ಟಿ ವಿನ್ ಆಗಲಿ ಅಂತ ಹೇಳಿ ಈ ರೀತಿ ವಿಡಿಯೋ ಮಾಡ್ತಿದ್ದಾರೆ, ಇವ್ರು PR ಅಂತ ಹೇಳಿದ್ರಲ್ಲಿ ಒಂದು ಅರ್ಥ ಇದೆ. ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೂ ಅವಳನ್ನು ನಾವು ಏನದ್ರಲ್ಲಿ ಗೆಲ್ಲಿಸ್ಬೇಕು ಅಂತ ಹೇಳಿ PR ಕೆಲಸ ಮಾಡೋಣ ಅಲ್ವಾ? ಒಂಚೂರು ತಲೆನಲ್ಲಿ ಬುದ್ಧಿ ಇಲ್ಲ. ಆ್ಯಂಡ್ ಆ ವ್ಯಕ್ತಿ ನನ್ನ ಅಕೌಂಟ್ ಫೇಕ್ ಇರ್ಬೋದು, ಬಟ್ ನಾನು ಹೇಳೋದೆಲ್ಲ ಟ್ರೂತ್ ಅಂತ ಹೇಳಿ ಒಂದು ಲೈನ್ ಹಾಕ್ತಾರೆ. ಎಲ್ಲ ಕಮೆಂಟ್ಗೂ ಈ ಒಂದು ಲೈನನ್ನು ಆ್ಯಡ್ ಮಾಡ್ತಾರೆ. ನನ್ನ ಅಕೌಂಟ್ ಫೇಕ್ ಇರ್ಬೋದು, ಬಟ್ ನಾನು ಹೇಳೋದೆಲ್ಲ ಟ್ರೂತ್. ನೀನು ಫೇಕ್ ಅಕೌಂಟ್ ಇಟ್ಕೊಂಡು ಬೇರೆಯವ್ರ ಬಗ್ಗೆ ನಾನು ಟ್ರೂತ್ ಮಾತಾಡ್ತೀನಿ ಅಂದರೆ ನೀನೇ ಫೇಕು. ನೀನು ಬೇರೆಯವ್ರ ಬಗ್ಗೆ ಏನು ಟ್ರೂತ್ ಮಾತಾಡ್ತೀಯಾ? ಆ್ಯಂಡ್ ಇನ್ನೊಂದಷ್ಟು ಜನ ಬಂದು ಕಮೆಂಟ್ಸ್ಗಳನ್ನು ಹಾಕ್ತೀರಾ, ನಿಮ್ಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿ. ಗುರು, ನಾನು ಇದು ಮಾಡ್ತಿರೋದು ನನ್ನ ಕೆಲಸನೇ. ನನಗೂ ಇದರಿಂದ ಅರ್ನಿಂಗ್ಸ್ ಅನ್ನೋದು ಆಗ್ತಿದೆ. ಮೇ ಬಿ 3 ಮಂತ್ಸ್ಗೆ ಒಂದ್ಸತಿನೋ 4 ಮಂತ್ಸ್ಗೆ ಒಂದ್ಸತಿನೋ ಅರ್ನಿಂಗ್ಸ್ ಆಗ್ತಿರ್ಬೋದು, ಬಟ್ ಏನೋ ಅರ್ನಿಂಗ್ಸ್ ಆಗ್ತಿದ್ಯಾ? ಸುಮ್ಮನೆ ಕುತ್ಕೊಂಡು ಹರಟೆ ಹೊಡ್ಕೊಂಡಿಲ್ವಾ? ನೀನು ನನ್ನ ವೀಡಿಯೋಸ್ ನೋಡ್ತಿದ್ಯಾ, ಏನು ಸಿಗ್ತಿದೆ ನಿನಗೆ? ವೀಡಿಯೋಸ್ ನೋಡ್ತೀಯಾ, ಕಮೆಂಟ್ ಮಾಡ್ತೀಯಾ, ಏನು ಸಿಗ್ತಿದೆ ನಿನಗೆ? ರೀಚಾರ್ಜ್ ಮಾಡಿಸೋದಕ್ಕೂ ಸಹ ನೀನು ದುಡ್ಡು ಖರ್ಚು ಮಾಡಿಕೊಂಡೇ ನಮ್ಮನ್ನು ನೋಡ್ತಿರೋದು. ಸೊ ಅಲ್ಲೂ ಕೂಡ ದುಡ್ಡು ಹಾಳು ಮಾಡ್ತಿದ್ಯಾ. ನಾವೇನೋ ವೀಡಿಯೋ ಮಾಡಿ ಹಾಕಿ ಇಲ್ಲೊಂದು ಸ್ವಲ್ಪ ಸಂಪಾದನೆ ಮಾಡ್ತಿದ್ದೀವಿ. ಅದನ್ನು ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಕೂಡ ಇಲ್ಲ ನಿಮಗೆ. ಮಾಡೋಕ್ಕೆ ಕೆಲಸ ಇಲ್ವಾ? ಒಂದು ಹೌಸ್ ವೈಫ್ ಅಂದಮೇಲೆ ಕಂಪಲ್ಸರಿ ಕೆಲಸ ಮನೆಯಲ್ಲಿ ಇದ್ದೇ ಇರುತ್ತೆ. ಜಸ್ಟ್ 9 to 5 ಜಾಬ್ಸ್ ಅನ್ನೋದು ಮಾತ್ರ ಕೆಲಸ ಅಲ್ಲ, ಬೇರೆ ಮನೆಯಲ್ಲಿ ಮಾಡುವಂತಹ ಸಾಕಷ್ಟು ಕೆಲಸಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಎಲ್ಲ ಕೆಲಸಗಳು ಮಾಡಿಕೊಂಡೇ ನಾವು ವೀಡಿಯೋಸ್ ಮಾಡೋದು. ಆ್ಯಂಡ್ ಮ್ಯಾಕ್ಸಿಮಮ್ ನಮ್ಮ ವೀಡಿಯೋಸ್ ಎಷ್ಟಿರುತ್ತೆ? 10 to 12 minutes ಲಾಸ್ಟ್ ಮ್ಯಾಕ್ಸಿಮಮ್. ಜಾಸ್ತಿ ವೀಡಿಯೋಸ್ ಆಲ್ಮೋಸ್ಟ್ 8 minutesಗೆ ಲಾಸ್ಟ್ ಆಗಿರುತ್ತೆ. ಒಂದು 8 to 10 minutes ಅಥವಾ 12 minutes ವೀಡಿಯೋ ನಾನು ಮಾಡಬೇಕು ಅಂದರೆ ನಾನು ತೊಗೊಳ್ಳೋದು ಜಸ್ಟ್ ಒಂದು 1/2 hour ಅಷ್ಟೇ. ಲೈಕ್ ಎಡಿಟಿಂಗು ಎಲ್ಲ ಮುಗಿಸ್ಬಿಡ್ತೀನಿ. ಜಸ್ಟ್ 1/2 hourಲ್ಲಿ ವೀಡಿಯೋ ಮಾಡಿ, ಎಡಿಟಿಂಗ್ ಮಾಡಿ, ಎಲ್ಲ ಮುಗಿಸಿ ಅಪ್ಲೋಡ್ ಸಹ ಮಾಡಿಬಿಡ್ತೀನಿ. ದಿವಸದಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಸಿಗಲ್ವಾ ನಾವು ವೀಡಿಯೋ ಮಾಡಿ ಹಾಕೋದಕ್ಕೆ? ಏನು ಅರ್ಧ ಗಂಟೆನೂ ಟೈಮ್ ಇಲ್ದಂಗೆ ನೀವು ದುಡಿತಾ ಇದ್ದೀರಾ, ಕೆಲಸ ಮಾಡ್ತಾನೇ ಇರ್ತೀರಾ, ಒಂದು ನಿಮಿಷನೂ ವೇಸ್ಟ್ ಮಾಡ್ತಿದ್ದಂಗೆ ಕೆಲಸ ಮಾಡ್ತಾನೇ ಇರ್ತೀರಾ. ಸಿಗುವಂತಹ ಫ್ರೀ ಟೈಮಲ್ಲೇ ನಾವು ಈ ಕೆಲಸ ಮಾಡ್ತಿರೋದು. ಈ ಕೆಲಸ ಮಾಡೋದ್ರಿಂದನೇ ನಮ್ಗೆ ಅರ್ನಿಂಗ್ಸ್ ಅನ್ನೋದು ಆಗ್ತಿದೆ. ನೀವು ವೀಡಿಯೋಸ್ ನೋಡ್ಕೊಂಡು ಏನು ಮಾಡ್ತಿದ್ದೀರಾ? ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಕೇಳ್ತಾರಲ್ಲ ಕಮೆಂಟಲ್ಲಿ, ಅಂಥವ್ರಿಗೆ ನಾನು ಕೇಳ್ತಿರುವಂಥ ಪ್ರಶ್ನೆ, ಜಸ್ಟ್ ವೀಡಿಯೋಸ್ ನೋಡಿಕೊಂಡು ಏನು ಕಿತ್ತು ದಬ್ಬಾಗ್ತಿದ್ದೀರಾ ಅಂತ ಹೇಳಿಬಿಡಿ ಸಾಕು. ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು.
ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ವೀಡಿಯೋಸ್ ಮಾಡೋದೇ ಬೇಡ ಅಂತ ಅನಿಸಿದ್ದು ಉಂಟು. ಲೈಕ್ ದುಡ್ಡು ತೊಗೊಂಡು ಮಾಡ್ತಿದ್ದೀರಾ ಅಂತಂದಾಗ ಬಿಡಪ್ಪ ಸಾಕು ಇನ್ಮೇಲೆ ಮಾಡೋದು ಬೇಡ ಅಂತ ಅನಿಸಿದ್ದು ಉಂಟು. ಬಟ್ ಸಾಕಷ್ಟು ಜನ ಪಾಸಿಟಿವಾಗಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರಲ್ಲ, ಆ ಕಮೆಂಟ್ಸ್ಗಳನ್ನು ನೋಡ್ತಿದ್ರೆ ಅವರೇ ಹೇಳ್ತಿದ್ದಾರೆ ಕ್ವಾಟ್ಲೆ ಕಿಚನ್ ರಿವ್ಯೂ ಕೊಡಿ ಅಂತ ಹೇಳಿ. ಜನಗಳು ನೋಡಬೇಕು ಅಂತ ಹೇಳಿ ಇಂಟ್ರೆಸ್ಟ್ ತೋರಿಸೋವಾಗ ನಾನು ಯಾಕೆ ಮಾಡಲ್ಲ ಅಂತ ಹೇಳಿ. ಎಸ್, ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿ ಬಗ್ಗೆ ವೀಡಿಯೋಸ್ಗಳನ್ನ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಕ್ವಾಟ್ಲೆ ಕಿಚನ್ ರಿವ್ಯೂ ಕೂಡ ಕೊಡ್ತೀನಿ. ಆ್ಯಂಡ್ ಬಿಗ್ ಬಾಸಲ್ಲಿ ನಾವು ಹೇಗೆ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಇವಾಗ ಕ್ವಾಟ್ಲೆ ಕಿಚನಲ್ಲೂ ಸಹ ಸಪೋರ್ಟ್ ಮಾಡೋಣ. ಆ್ಯಂಡ್ ಐ ಆಮ್ ಶ್ಯೂರ್ ದಟ್ ರಕ್ಷಿತಾ ಶೆಟ್ಟಿಯಿಂದ ನಿಜವಾಗ್ಲೂ 100% ಕಂಟೆಂಟ್ ಅನ್ನೋದು ಸಿಗುತ್ತೆ. ಇವಾಗ ಫಸ್ಟ್ ಪ್ರೋಮೋ ಏನು ಬಿಟ್ಟಿದ್ದಾರೆ ಅದರಲ್ಲಿ ನೋಡಿ, ಜಾಸ್ತಿ ಡೈಲಾಗ್ಸ್ ಇರೋದಾಗಿರ್ಬೋದು ಅಥವಾ ಜಾಸ್ತಿ ಫೋಕಸ್ ಆಗಿರೋದಾಗಿರ್ಬೋದು ಅದು ನಮ್ಮ ರಕ್ಷಿತಾ ಶೆಟ್ಟಿನೇ. ಸೊ ಅದೇ ರೀತಿ ಶೋನಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಟಾಪಲ್ಲೇ ಇರ್ತಾಳೆ. ಸೊ ನಮ್ಮ ಒಂದು ಸಪೋರ್ಟ್ ಇದೇ ರೀತಿ ಕಂಟಿನ್ಯೂ ಆಗ್ತಿರುತ್ತೆ. ಆ್ಯಂಡ್ ನಿಮ್ಮ ಸಪೋರ್ಟ್ ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರಿಗೂ ಭಯಪಡುವಂತಹ ಅವಶ್ಯಕತೆ ಇಲ್ಲ. ನಮ್ಮ ವೀಡಿಯೋಸು ನಮ್ಮ ಇಷ್ಟ, ನಾವು ಹೇಗೆ ಬೇಕಾದ್ರೂ ಮಾತಾಡ್ಬೋದು, ನಾವು ಹೆಂಗೆ ಬೇಕಾದ್ರೂ ಮಾತಾಡ್ಬೋದು. ನಾವೇನಾದರೂ ತಪ್ಪು ಮಾಡಿದ್ದೀವಿ ಅಂತಂದರೆ ಯೂಟ್ಯೂಬ್ ಇದೆ, ನಮ್ಮನ್ನು ನೋಡ್ಕೊಳ್ಳುತ್ತೆ. ನಮ್ಮ ಅಕೌಂಟ್ ಸಸ್ಪೆಂಡ್ ಮಾಡಬೇಕು ಅಥವಾ ನಮ್ಮ ಅಕೌಂಟು ಕ್ಲಿಯರಾಗಿದೆಯೋ ಇಲ್ವೋ, ನೀಟಾಗಿದೆಯೋ ಇಲ್ವೋ, ಸುಮ್ಮನೆ ಏನೋ ಬೇಡದೇ ಇರೋ ಕಂಟೆಂಟ್ ಹೇಳ್ಕೊಂಡು ಹೋಗ್ತಿದ್ದಾರೋ ಇಲ್ವೋ ಅಂತೆಲ್ಲ ಫಿಲ್ಟರ್ ಮಾಡೋದಕ್ಕೆ ಯೂಟ್ಯೂಬಲ್ಲಿ ಕೆಲಸ ಮಾಡೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಅವ್ರು ನೋಡ್ಕೋತಾರೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.